ಬಿಜೆಪಿ ಸಂಸದರು ಗಡಗಡ ನಡುಗುತ್ತಾರೆ ಎಂದ ಸಿಎಂಗೆ ಜೋಶಿ ತಿರುಗೇಟು ಕೊಟ್ಟಿದ್ದೇಗೆ ಕುರ್ಚಿಗಾಗಿ ಡಿಕೆ ಮಾಟಮಂತ್ರ ಮಾಡಿಸುತ್ತಿದ್ದಾರೆ ಅಂದ ಅಶೋಕ್ಗೆ ಚಲುವರಾಯಸ್ವಾಮಿ ಟಾಂಗ್ ನೀಡಿದ್ದಾರೆ. ಈ ನಡುವೆ ದಳಪತಿ ವರ್ಸಸ್ ಡಿಕೆ ಬ್ರದರ್ಸ್ ಕಾಳಗವು ತಾರಕಕ್ಕೇರಿದೆ. ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ A2 ಎದಿರೇಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆ ಚುನಾವಣಾ ಮತದಾನಕ್ಕೆ ದಿನಗಣನೆ ಶುರುವಾಗಿದ್ದು ನಾಯಕರ ಟಾಕ್ ಫೈಟ್ ಜೋರಾಗಿದೆ. ಮೋದಿ ಬಳಿ ಮಾತನಾಡಲು ಬಿಜೆಪಿ ಸಂಸದರು ನಡುಕ್ತಾರೆ ಎನ್ನುವ ಸಿಎಂ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಎದುರು ಹೆದರಿ ಬಗ್ಗುವವರು ನನ್ಗೇನು ಹೇಳ್ತಾರೆ ಅಂತ ಕಿಡಿಕಾರಿದ್ರು. ಯಾಕಂದ್ರೆ ಇವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರು ಕಂಡ್ರೆ ಭಯ. ಕುಕ್ಕಲ್ರನ್ನ ಕಳಿಸಬೇಕ ಲೋಕಸಭೆಗೆ. ರಾಹುಲ್ ಗಾಂಧಿ ಹತ್ರನೇ ನೀವು ಮಾತಾಡಲ್ಲ, ನಮಗೇನು ಹೇಳ್ತೀರಿ ನೀವು? ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ನಾಯಕ, ಅಷ್ಟು ಹೆದರಿ ಡೊಗ್ಗವ್ರು ನೀವು ನಮಗೇನು ಹೇಳ್ತೀರಿ? ಬರ ಪರಿಹಾರದ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಮತ್ತೊಂದು ಕಡೆ ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಕೇವಲ ಕೇಂದ್ರಕ್ಕೆ ಅನ್ವಯಿಸಲು ಬರಲ್ಲ ಎಂದಿದ್ದಾರೆ. ಸುಪ್ರೀಂ ಕೋರ್ಟ್ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ಸೊ ಅದು ಯಾಕೆ ಅಡ್ವೊಕೇಟ್ ಜನರಲ್ ಅವರು, ಸಾಲಿಸಿಟರ್ ಜನರಲ್ ಅವರು ಏನು ಆದೇಶ ಪಾಸ್ ಮಾಡಬೇಡಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ. ಸೌಹಾರ್ದತೆ ಮಾಡಬೇಕು ಅಂತ ಒಂದು ಜನರಲ್ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ. ನಾವು ಯಾವಾಗಲೂ ಸೌಹಾರ್ದತೆಯಿಂದನೇ ವರ್ತನೆ ಮಾಡಿದ್ದೇವೆ. ಆ ರೀತಿಯಾಗಿ ಇನ್ ಜನರಲ್ ಒಪಿನಿಯನ್ ಹೇಳಿದ್ದಾರೆ ಹೊರತಾಗಿ ಅದು ಕೇಂದ್ರದ ವಿರುದ್ಧ ಯಾವುದೇ ಟಿಪ್ಪಣಿ ಇಲ್ಲ. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳಲು ಹೊಡೆದಾಡ್ತಿದ್ದಾರೆ. ಡಿಕೆ ಕುರ್ಚಿ ಪಡೆಯೋ ಮಾಟಮಂತ್ರ ಶುರು ಮಾಡಿದ್ದಾರೆ ಅಂತ ಕುಟುಕಿದ್ರು. ಅಶೋಕ್ ಆಡಿದ ಈ ಮಾತಿಗೆ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಒಬ್ಬರು ಕುರ್ಚಿನ ಉಳಿಸ್ಕೊಳ್ಳೋಕ್ಕೆ ಹೊಡೆದಾಟ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಕುರ್ಚಿಯನ್ನು ಪಡೆಯೋದಕ್ಕೆ ಮಾಟ ಮಂತ್ರ ಎಲ್ಲ ಶುರು ಮಾಡ್ಕೊಂಡಿದ್ದಾರೆ. ಅವರು ಪಾರ್ಲಿಮೆಂಟ್ ಚುನಾವಣೆ ಎದುರಿಸ್ತೀವಿ, ಅವ್ರಿಗೂ ಪಾಪ ಏನು ವಿಚಾರ ಇಲ್ಲದೆ ಹಿಂಗೆಲ್ಲ ಮಾತಾಡ್ತಾರೆ. ಬಿಟ್ಟಾಕಿ ಅವ್ರನ್ನ ಯಾಕೆ ಅಶೋಕ್ ಪಾಪ ಇನ್ನೂ ಅನುಭವದ ಕೊರತೆ ಇದೆ ಅಂತ ಕಾಣುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲೂ ದಳಪತಿ ವರ್ಸಸ್ ಡಿಕೆ ಬ್ರದರ್ಸ್ ಫೈಟ್ ಜೋರಾಗಿದೆ. ಎಚ್ಡಿಕೆ ಕಾಲೆಳೆದಿರೋ ಡಿಸಿಎಂ ಡಿಕೆ ಕುಮಾರಸ್ವಾಮಿ ಕೇಂದ್ರದಲ್ಲಿ ಕೃಷಿ ಸಚಿವರಾದ್ರೂ ಆಗ್ಲಿ, ವಿತ್ತ ಸಚಿವರಾದ್ರೂ ಆಗ್ಲಿ ಎಂದ್ರು. ಇನ್ನು ಕುಮಾರಸ್ವಾಮಿ ಕಣ್ಣೀರಿಗೆ ಕೌಂಟರ್ ಕೊಟ್ಟ ಡಿಕೆ ಸುರೇಶ್ ಅತ್ತಿದ್ದಾಯ್ತಲ್ಲ ಎಂದು ಕಾಲೆಳೆದ್ರು. ಆಸೆ ಯಾರು ಏನ್ ಬೇಕಾದ್ರೂ ಪಟ್ಕೊಳ್ಳಿ, ಕೃಷಿ ಸಚಿವರಾಗಲಿ ವಿತ್ತ ಸಚಿವರಾಗಲಿ ನಮ್ದೇನು ಅಭ್ಯಂತರ ಇಲ್ಲ. ಫಸ್ಟು NDAನೇ ಬರಲ್ಲ, ಹತ್ತಿದ್ದಾಯ್ತಲ್ಲ ಆಮೇಲೆ ಯುಗಾದಿ ಹಬ್ಬ ಆಗ್ಲಿ ಆಮೇಲೆ ಮಾತಾಡೋಣ. ಹತ್ತಿದ್ದಾಯ್ತಲ್ಲ ಆಮೇಲೆ ಯುಗಾದಿ ಹಬ್ಬ ಆಗ್ಲಿ ಆಮೇಲೆ ಮಾತಾಡೋಣ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಗನ್ ಗಲಾಟೆ ಜೋರಾಗಿದೆ. ಭದ್ರತೆಗಾಗಿ ಏನೇನೋ ಇಟ್ಕೊಂಡಿರ್ತಾರೆ, ಭದ್ರತಾ ವೈಫಲ್ಯವಾಗಿಲ್ಲ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಮತ್ತೊಂದು ಕಡೆ ಮಾತನಾಡಿರೋ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಯಾರ್ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರೋಂಥ ಎಲ್ಲ ಗನ್ಮೆನ್ಗಳು ತಲಾಕೊಂಡಿರ್ತಾರೆ. ಮಾತಾಡೋಕ್ಕೆ ಏನಾದ್ರು ಇದ್ರೆ, ಒಳ್ಳೆ ವಿಚಾರ ಇದ್ರೆ ಮಾತಾಡೋಣ. ಈ ಚುನಾವಣೆ ಆಗೋ ಸಂದರ್ಭದಲ್ಲಿ ಯಾರು ವೆಪನ್ಸ್ ಇಟ್ಕೊಳ್ಳಂಗಿಲ್ಲ, ನಿಮಗೆ ಗೊತ್ತಿದೆ. ಎಕ್ಸಂಪ್ಷನ್ ಕೊಟ್ಟಿದ್ರೆ ಮಾತ್ರ ಇಟ್ಕೋಬಹುದು. ಯಾವಾಗಲೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಸಂಪೂರ್ಣವಾಗಿ ಕುಸಿದಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ ಡಿಕೆ ಬ್ರದರ್ಸ್ ಕೊಡುಗೆ ಏನು ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರಶ್ನಿಸಿದ್ದಾರೆ. ಅಶ್ವಥ್ ನಾರಾಯಣ್ಗೆ ಗ್ರಾಮಾಂತರದ ಉಸ್ತುವಾರಿ ನೀಡಿದ್ದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಮತ್ತು ಅವರ ಸೋದರರಲ್ಲಿ ಕೇಳಕ್ಕೆ ಇಷ್ಟಪಟ್ಟು ನಿಮ್ಮ ಕೊಡುಗೆಗಳು ಏನು ಗ್ರಾಮಾಂತರದಲ್ಲಿ? ಇದು ಏನಿದ್ರು ಮೋದಿ ಎದುರಿನಲ್ಲಿ ಎಲ್ಲರೂ ಕೂಡ ಮತವನ್ನು ಕೇಳ್ತಾ ಇದ್ದಾರೆ. ಯಾರು ಉಸ್ತುವಾರಿ ಇದ್ದಾರೆ, ಯಾರು ಕ್ಯಾಂಡಿಡೇಟ್ ಇದ್ದಾರೆ, ಕ್ಯಾಂಡಿಡೇಟು ನನಗೆ ಓಟ್ ಹಾಕಿ ಅಂತೆಲ್ಲೂ ಕೇಳಲ್ಲ. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಸಮರ ಸಾರಿದ್ದಾರೆ. ಲಿಂಗಾಯತ ನಾಯಕರನ್ನ ತುಳಿಯೋದ್ರಲ್ಲಿ ಜೋಶಿ ಪ್ರಮುಖ ಪಾತ್ರವಿದೆ ಅಂತ ಕಿಡಿಕಾರಿದ್ದಾರೆ. ಆದರೆ ಜೋಶಿ ಮಾತ್ರ ಸೈಲೆಂಟ್ ಆಗಿದ್ದು, ನಾನು ಯಾವತ್ತೂ ದಿಂಗಾಲೇಶ್ವರ ಸ್ವಾಮೀಜಿ ವಿರುದ್ಧ ಟೀಕೆ ಮಾಡಿಲ್ಲ ಎಂದಿದ್ದಾರೆ. ನಾನು ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ನಿಮ್ಮ ಜಾಲತಾಣದ ಮುಖಾಂತರವಾಗಿ ನಾನು ಯಾವುದೇ ಚರ್ಚೆಯನ್ನು ಅದನ್ನು ಮಾಡಲಿಕ್ಕೆ ಬಯಸುವುದಿಲ್ಲ. BJP ಬಂಡಾಯನೂ ಅಲ್ಲ, ಕಾಂಗ್ರೆಸ್ ಬಂಡಾಯನೂ ಅಲ್ಲ. ಬಹುಶಃ ರಾಜಕೀಯ ಫಿಕ್ಸಿಂಗ್ ಅಂತ ನಾನು ಕರಿತೀನಿ, ಅದಕ್ಕೆ ಎಲೆಕ್ಷನ್ ಫಿಕ್ಸಿಂಗ್ ಅಂತ ನಾನು ಅನ್ಕೊತೀನಿ. ಜೋಶಿ ಅವರೇ ಕಾಂಗ್ರೆಸ್ ಕ್ಯಾಂಡಿಡೇಟನ್ನು ಹಾಕಿಸಿಕೊಂಡು ಬಂದಿದ್ದಾರೆ ಅನ್ನುವಂತಹ ಆರೋಪ ಧಾರವಾಡ ಮತಕ್ಷೇತ್ರದಲ್ಲಿ ಇರೋದರಿಂದ ಬಹುಶಃ ಎರಡೂ ಪಕ್ಷದ ಜನಗಳು ನನ್ನನ್ನು ಬಯಸಿದ್ದಾರೆ.
ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಮನೆ ಮಾಡಿದ್ದಾರೆ. ಯುಗಾದಿ ದಿನದಂದೇ ಗೃಹ ಪ್ರವೇಶ ಕಾರ್ಯಕ್ರಮ ಜರುಗಿದೆ. ಶೆಟ್ಟರ್ ಹೊರಗಿನವರು ಎಂದಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮನೆ ಬಾಡಿಗೆ ಪಡೆಯುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನೂ ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರು ಬಿಟ್ಟಂಥ ವಿಚಾರ. ಪಾರ್ಲಿಮೆಂಟ್ ಇಲೆಕ್ಷನ್ ಎದುರಿಸಬೇಕು. ಇವತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿಲ್ಲಿಸಿದ್ದಾರೆ. ಅವ್ರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ. ಕೈ ಕಮಲದ ನಡುವೆ ರಾಮ ಮಂದಿರ ಫೈಟ್ ಜೋರಾಗಿದೆ. ರಾಮ ಮಂದಿರ ನಿರ್ಮಾಣಕ್ಕೆ ಇವರು ವಿರೋಧ ಮಾಡಿದ್ರು ಎಂದಿರೋ ಪ್ರಧಾನಿ ಮೋದಿಗೆ ಕೈ ನಾಯಕ ಜಯರಾಮ್ ರಮೇಶ್ ತಿರುಗೇಟು ಕೊಟ್ಟಿದ್ದಾರೆ. इंडी गठबंधन वालों को राम मंदिर के निर्माण से पहले भी नफरत थी और आज भी नफरत है। हम राम के पुजारी हैं, वो राम के व्यापारी हैं। मेरे 2 नाम हैं, जयराम उसमें राम है, दूसरा नाम रमेश उसमें भी राम है। ಬೆಂಗಳೂರು ಗ್ರಾಮಾಂತರ ಜನರಿಗೆ ಸ್ವಾತಂತ್ರ್ಯವಿಲ್ಲ ಎಂದು ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಜನರಿಗೆ ಸಮಾಧಾನ ಇಲ್ಲ ಎಂದು ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇತ್ತ ರಾಜ್ಯದ 28 ಸ್ಥಾನಗಳನ್ನು ಗೆಲ್ಲುವುದಾಗಿ ಬಿಎಸ್ವೈ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಮಾತಿನ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಕಣದಲ್ಲಿ ಡಿಕೆ ಬ್ರದರ್ಸ್ ವಿರುದ್ಧ ಬಿಜೆಪಿ ನಾಯಕರು ಮೂಗಿ ಬೀಳುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಉಸಿರುಗಟ್ಟೋ ವಾತಾವರಣ ಇದೆ ಎಂದು ಮಾಜಿ ಸಚಿವ ಅಶ್ವಥ್ ನಾರಾಯಣ ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನೂ ಕೂಡ ಕ್ಷೇತ್ರದಲ್ಲಿ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲೂ ಒಂದು ಯೋಗ್ಯವಾಗಿರುವಂತ ಒಂದು ಉಸಿರು ಕಟ್ಟುವಂತ ವಾತಾವರಣದಿಂದ ನಿಜವಾದ ಸ್ವಾತಂತ್ರ್ಯ ಬೆಂಗಳೂರು ಗ್ರಾಮಾಂತರಕ್ಕೆ ಸಿಗಬೇಕು. ಉಸಿರು ಕಟ್ಟುವಂತ ವಾತಾವರಣ. ನನಗೆ ಗೊತ್ತಿರೋದು ಮಾನವೀಯತೆಯ ಕಾಲರ್ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಡಾಕ್ಟರ್ ಮಂಜುನಾಥ್ ತಿರುಗೇಟು ನೀಡಿದ್ರು. ಹೃದಯವಂತಿಕೆ ಕಾಲರ್, ಜಾತ್ಯತೀತ ಕಾಲರ್ ಎಂದು TV9 ಸಂದರ್ಶನದಲ್ಲಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಹೇಳಿದ್ದಾರೆ. ನನಗೆ ಗೊತ್ತಿರೋ ಒಂದು ಕಾಲರ್ ಏನಪ್ಪ ಅಂದರೆ ಮಾನವೀಯತೆಯ ಕಾಲರು, ಹೃದಯವಂತಿಕೆಯ ಕಾಲರು, ಜಾತ್ಯತೀತ ಮನೋಭಾವದ ಕಾಲರು. 5,000 ಕಾರ್ಡ್ ಕೊಟ್ಟು ಮತದಾರರಿಗೆ ಆಮಿಷ ಹೊಡೆದಿದ್ದಾರೆ ಎಂದು ಬೆಂಗಳೂರಲ್ಲಿ ಶಾಸಕ ಮುನಿರತ್ನ ಸ್ಫೋಟಕ ಆರೋಪ ಮಾಡಿದ್ದಾರೆ. ಹಳೆ ಚಾಳಿಯನ್ನ ಈ ಕ್ಷೇತ್ರದಲ್ಲಿ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ಗೆ ಜನರು ಬಡ್ಡಿ ಸಮೇತ ಸಾಲ ವಾಪಸ್ ಕೊಡ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮತ್ತಿಗೆ 5,000 ರೂಪಾಯಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಜನ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. RR ನಗರ ಕ್ಷೇತ್ರದಲ್ಲಿ ಬೆದರಿಕೆ ಹಾಕಲಾಗುತ್ತಿದೆ ಅಂತ ಬಿಜೆಪಿ ಶಾಸಕ ಮುನಿರತ್ನ ಆಕ್ರೋಶ ಹೊರಹಾಕಿದ್ದಾರೆ. ಆ ಇಬ್ಬರು ದ್ವಾರಪಾಲಕರಿಂದ ಇದೆಲ್ಲ ನಡೆಯುತ್ತಿದೆ. ಕನಕಪುರದಲ್ಲಿ ಇದು ಹುಟ್ಟಿದ್ದು ಎಲ್ಲಿಗೂ ಅದು ಬಂದ್ಬಿಟ್ಟಿದೆ ಅಂತ ಮುನಿರತ್ನ ಕಿಡಿಕಾರಿದ್ದಾರೆ. ಹುಟ್ಟಿದ್ದು ಮೊದಲು ಕನಕಪುರದಲ್ಲಿ, ಅದು ಈಗ RR ನಗರದವರೆಗೂ ಹರ್ಕೊಂಡ್ ಬಂದಿದೆ. ಬೇಲ್ ಮಾಡಿಸೋದು, ರಾತ್ರೋನ್ರಾತ್ರಿ ಮನೆಗಳಿಗೆ ನುಗ್ಸೋದು, ಇಬ್ರು ದ್ವಾರಪಾಲಕರೇ. ನೀವು ಯಾರು ಅಂತ ಕೇಳಿದ್ರೆ ನಾನು ಯಾವ್ದು ತೋರಿಸ್ಲಿ? ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ರಾಜ್ಯದ ಜನರಿಗೆ ಸಮಾಧಾನ ಇಲ್ಲ ಅಂತ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಸಚಿವ ಚಲುವರಾಯಸ್ವಾಮಿ ಲೇವಡಿ ಮಾಡಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾದಾಗ ಅಸಮಾಧಾನವಿತ್ತು. ಅದೇ ರೀತಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಲ್ಲಿ ಅಸಮಾಧಾನ ಇದೆ ಎಂದು ಲೇವಡಿ ಮಾಡಿದ್ದಾರೆ. ಜನತಾದಳ ಮತ್ತು ಬಿಜೆಪಿ ಅಲಯನ್ಸ್ ಅನ್ನ ಅವರು ಇವ್ರನ್ನೂ ಒಪ್ಪಲ್ಲ, ಇವರು ಅವ್ರನ್ನೂ ಒಪ್ಪಲ್ಲ. ಮಂಡ್ಯದಲ್ಲಿ ಎಚ್ಡಿಕೆ ಪರ ಸುಮಲತಾ ಪ್ರಚಾರ ನಡೆಸೋದಕ್ಕೆ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ವ್ಯಂಗ್ಯವಾಡಿದ್ದಾರೆ. ಅಣ್ಣ ತಂಗಿ ಅಲ್ವಾ, ಹಾಗಾಗಿ ಸುಮಲತಾ ಪ್ರಚಾರ ಮಾಡ್ತಾರೆ. ಈಗ ಅಕ್ಕ ತಮ್ಮ ಒಂದಾಗಿದ್ದಾರೆ. ಅಕ್ಕನಿಗೆ ತಮ್ಮ ಕೊಟ್ಟ ಕಾಟ ಅಂಬರೀಶ್ ಫ್ಯಾನ್ಸ್ ಮರೀತಾರಾ ಅಂತ ಕಾಲೆಳೆದಿದ್ದಾರೆ. ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ. ಹೋದ ಚುನಾವಣೆಯಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು, ಈಗ ಒಂದಾಗಿದ್ದಾರೆ, ಮಾಡಲಿ. ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ಚೆನ್ನಾಗಿ ಆಗ್ತಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ರು. 28 ಕ್ಷೇತ್ರ ಗೆದ್ದು ಎಂಪಿಗಳನ್ನ ದೆಹಲಿಗೆ ಕರೆತರ್ತೇನೆ ಎಂದು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ನಾನು ಹೇಳಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ತುಂಬ ಚೆನ್ನಾಗಿ ಆಗ್ತಾ ಇದೆ. ಒಟ್ಟು ಸುಮಾರು 400 ಸೀಟಾದರೂ ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಎಂಪಿಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಭರವಸೆನ ಕೊಟ್ಟಿದ್ದೇನೆ. ಅಮಿತ್ ಶಾಗೆ ಹೇಳಿದ್ದೇನೆ, ಮೋದಿಯವ್ರಿಗೆ ಹೇಳಿದ್ದೇನೆ. ಹೀಗಾಗಿ ಈ ಬಾರಿ ನಿಶ್ಚಿತವಾಗಿ 28ಕ್ಕೆ 28 ಕ್ಷೇತ್ರವನ್ನು ಗೆದ್ದು
ನಮ್ಮ ಒಂದು ಕೊಡುಗೆ ಕರ್ನಾಟಕದ್ದು ಅಂಥೇಳಿ ಮೋದಿಯವರಿಗೆ ಎಂ ಪಿಗಳನ್ನ ಕರ್ಕೊಂಡು ಹೋಗಿ ಹೇಳಬೇಕು ಅಂತಿದ್ದೇನೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ಕೋಲಾರದಲ್ಲಿ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಬೆಂಗಳೂರಿನಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಗೌತಮ್ ನಾಮಪತ್ರ ಸಲ್ಲಿಕೆಗೆ ನಾನು ರೂಪಾ ಶಶಿಧರ್ ಹೋಗಿದ್ವಿ. ಗೌತಮ್ ನನಗೆ ದೂರದವನಲ್ಲ, ಹತ್ತಿರದ ಸಂಬಂಧಿಯೇ. ನಾವು ಅಭ್ಯರ್ಥಿಯನ್ನ ಗೆದ್ದೇ ಗೆಲ್ಲಿಸಿಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ. ಗೌತಮ್ ಅವರು ನಾಮಿನೇಷನ್ ಮೊದಲೇ ಬಂದು ನನ್ನ ಕರೆದ್ರು. ನಾನು ಕೂಡ ನಾಮಿನೇಷನ್ಗೆ ಹೋಗಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ. ಗೌತಮ್ ಅವರು ಬಹಳ ದೂರದವರಲ್ಲ, ನನಗೆ ಹತ್ತಿರ ಸಂಬಂಧಿಗಳು. ಕಾಂಗ್ರೆಸ್ಸಿಗರು HDK ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಬೆಂಗಳೂರಲ್ಲಿ TV9ಗೆ ಮಾಜಿ ಸಚಿವ ಪುಟ್ಟರಾಜು ಹೇಳಿದ್ರು. ಕಾಂಗ್ರೆಸ್ನವರಿಗೆ ಭಯ ಇರುವುದು ಗೊತ್ತಾಗ್ತಿದೆ. ಮಂಡ್ಯ ಜನ HDKಯನ್ನ ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ನವರಿಗೆ ಇಷ್ಟಾರು ಭಯ ಇದೆಯಲ್ಲ ಅನ್ನೋದು ಇವ್ರು ಮಾಡ್ತಾ ಇರ್ತಕ್ಕಂಥ ಅಪಪ್ರಚಾರಗಳಿಂದ ಸಾಬೀತಾಗಿದೆ. ಇಡೀ ಮಂಡ್ಯ ಜಿಲ್ಲೆಯ ಜನ ಕುಮಾರಣ್ಣವ್ರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ನಾವು ಹೇಳ್ಕೊಂಡಿರ್ತಕ್ಕಂಥದ್ದು ನೀವು ಬಂದು ನಾಮಿನೇಷನ್ ಫೈಲ್ ಮಾಡೋಗಿ. ಇಡೀ ಜಿಲ್ಲೆಯ ಜನ, ನನ್ನ ತಾಯಂದಿರು ಎಲ್ಲ ಸೇರಿದಾಗೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥದ್ದನ್ನ ಈಗಾಗಲೇ ಹೇಳಿದ್ದೀವಿ. ಶ್ರೀನಿವಾಸ್ ಪ್ರಸಾದ್ ಸಂಧಾನ ಮಾಡುವಲ್ಲಿ ಬಿಜೆಪಿ ನಾಯಕರು ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಹಾಸನ ಮೈತ್ರಿಯಲ್ಲಿನ ಮುನಿಸು ತಣಿಸಲು ಬಿಜೆಪಿ ಸರ್ಕಸ್ ಮಾಡುವಂತಾಗಿದೆ. ಈ ನಡುವೆ ಪ್ರಧಾನಿ ಮೋದಿ, ರಾಹುಲ್ ಗಾಂಧಿ ಮತ್ತು ನಟಿ ರಮ್ಯಾ ಕ್ಯಾಂಪೇನ್ಗೆ ಸಜ್ಜಾಗಿದ್ದಾರೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಲೋಕತಂತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಾಮರಾಜನಗರ ಸಂಸದ ಶ್ರೀನಿವಾಸ್ ಪ್ರಸಾದ್ ಸಂಧಾನ ಬಹುತೇಕ ಸಕ್ಸಸ್ ಆಗಿದೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಬಾಲರಾಜ್ರನ್ನ ಸಂಸದರ ಮನೆಗೆ ಕಳುಹಿಸಿದ್ರು. ಈ ವೇಳೆ ಅಳಿಯ ಹರ್ಷವರ್ಧನ್ಗೆ ಉತ್ತಮ ಭವಿಷ್ಯ ಇದೆ ಅಂತ ಮನವೊಲಿಸಲಾಗಿದೆ. ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿ ನಾನು ಇರೋದ್ರಿಂದ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ತಂತ್ರಕ್ಕೆ ಪ್ರತಿತಂತ್ರ ಹೂಡಿರುವ ಬಿಜೆಪಿ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡೋಕೆ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸುತ್ತಿದೆ. ನಾಳೆ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ನೇತೃತ್ವದಲ್ಲಿ ಒಕ್ಕಲಿಗ ಹಾಲಿ ಮಾಜಿ ಶಾಸಕರ ಸಭೆ ಕರೆಯಲಾಗಿದೆ. HDK ಅವರ ಬಿಡದಿಯ ತೋಟದ ಮನೆಯಲ್ಲಿ ಸಭೆ ನಡೆಯಲಿದೆ. ಹಳೆ ಮೈಸೂರು ಭಾಗದಲ್ಲಿ ಮತಗಳನ್ನು ಹಿಡಿದಿಟ್ಟುಕೊಳ್ಳಲು ತಂತ್ರ ಹೆಣೆದಿದೆ. ತಳಮಟ್ಟದಲ್ಲಿ ಮೈತ್ರಿಯ ಹೊಂದಾಣಿಕೆ ಕೊರತೆಯಿಂದಾಗಿ ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿದೆ. ಹಾಸನದಲ್ಲಿ ಪ್ರಜ್ವಲ್ ಪರ ಪ್ರಚಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರೀತಂ ಗೌಡ ಕೈಜೋಡಿಸಿಲ್ಲ. ಪ್ರೀತಂ ಗೌಡ ಮನವೊಲಿಸಲು ರಾಧಾಮೋಹನ್ ದಾಸ್ ಪರದಾಡ್ತಿದ್ದಾರೆ. ಇತ್ತ ಮಂಡ್ಯ ಸಂಸದೆ ಸುಮಲತಾ ಬಿಜೆಪಿಗೆ ಸೇರಿದ್ರೂ ಯಾವುದೇ ಜವಾಬ್ದಾರಿ ವಹಿಸಿಲ್ಲ. ಅತ್ತ ಕೋಲಾರದಲ್ಲಿ ಮಲ್ಲೇಶ್ ಪರ ಮುನಿಸ್ವಾಮಿ ಮತ್ತು ಲಿಂಬಾವಳಿ ಪ್ರಚಾರ ಮಾಡ್ತಿದ್ದಾರೆ ಹೊರತುಪಡಿಸಿ ಉಳಿದ ಬಿಜೆಪಿ ರಾಜ್ಯ ನಾಯಕರನ್ನ ಕಳುಹಿಸಿಲ್ಲ. ದೋಸ್ತಿ ಅಸಮಾಧಾನದ ನಡುವೆ ಕಲಬುರಗಿಯಲ್ಲಿ ಸ್ವಪಕ್ಷದ ವಿರುದ್ಧವೇ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಅಸಮಾಧಾನ ಹೊರಹಾಕಿದ್ದಾರೆ. ಬಿಜೆಪಿಯಲ್ಲಿ ನನ್ನ ನಡೆಸಿಕೊಂಡ ರೀತಿಯಿಂದ ನೋವಾಗಿದೆ. ನಾನು ಒಂದು ಕ್ಷಣವೂ ಬಿಜೆಪಿಯಲ್ಲಿ ಇರಬಾರದು ಅಂತ ಸಂಸದ ಉಮೇಶ್ ಜಾಧವ್ ಅವರ ಪ್ರಚಾರ ಸಭೆಯಲ್ಲಿ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡ ರೀತಿ ನೋಡು ಒಂದು ನಿಮಿಷ ಈ ಪಾರ್ಟಿಗೆ ಇರಬಾರ್ದು. ನನ್ನ ಕುಟುಂಬದವರೇ ನಮ್ಮ ಪಾರ್ಟಿಯಾಗಿ ಇರತಕ್ಕಂಥ ಬದಲಾಸರು. ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಆಡುತ್ತಿರೋ ಮಧ್ಯೆ ಏಪ್ರಿಲ್ 14ರಂದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಮೋದಿ ಮತ ಶಿಕಾರಿ ನಡೆಸಲಿದ್ದು, ಹೆಬ್ಬಾಳ, ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಯಲಿದೆ. ಮಂಗಳೂರಿನಲ್ಲೂ ಕೂಡ ಮೋದಿ ಸಮಾವೇಶ ನಡೆಸಲಿದ್ದಾರೆ. ಮೋದಿ ಬಂದ್ರೆ ಬಿಜೆಪಿ ಪಾಳೆಯದಲ್ಲಿ ಇರುವ ಅಸಮಾಧಾನ ಶಮನವಾಗುತ್ತೆ ಅನ್ನೋ ವಿಶ್ವಾಸದಲ್ಲಿ ರಾಜ್ಯ ನಾಯಕರಿದ್ದಾರೆ. ಮಂಡ್ಯದ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವರನ್ನ ಸೋಲಿಸಲು ಕಾಂಗ್ರೆಸ್ ತಂತ್ರ ರೂಪಿಸುತ್ತಿದೆ. ಏಪ್ರಿಲ್ 17ರಂದು ರಾಹುಲ್ ಗಾಂಧಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡಲಿದ್ದಾರೆ. ಈ ನಡುವೆ ಏಪ್ರಿಲ್ 14 ಮತ್ತು 15ರಂದು ನಟಿ ರಮ್ಯಾ ಸಹ ಕ್ಯಾಂಪೇನ್ ಮಾಡಲಿದ್ದಾರೆ. ರಮ್ಯಾ ಅವರು ನಮ್ಮ ಮಂಡ್ಯಕ್ಕೆ ಬರ್ತಾರೆ. ಮತ್ತು ರಾಹುಲ್ ಗಾಂಧಿ ಅವ್ರದ್ದು 17ನೇ ತಾರೀಕು ಫಿಕ್ಸ್ ಆಗತ್ತಿದೆ. ಮಂಡ್ಯದಲ್ಲಿ 1 ಲಕ್ಷ ಜನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ.
ಬರ ಪರಿಹಾರ ಬಿಡುಗಡೆಗೆ ನೀತಿ ಸಂಹಿತೆ ಅಡ್ಡಿಯಾಗಿದೆ ಎಂದಿರೋ ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ವಿರುದ್ಧ ಕಾಂಗ್ರೆಸ್ ದೂರು ಕೊಟ್ಟಿದೆ. ಮಾಜಿ ಸಂಸದ ಉಗ್ರಪ್ಪ ನೇತೃತ್ವದ ನಿಯೋಗದಿಂದ ದೂರು ದಾಖಲಿಸಲಾಗಿದೆ. ಈ ವೇಳೆ ಮಾತನಾಡಿದ ಉಗ್ರಪ್ಪ, ಬರ ಪರಿಹಾರ, ನೀರು, ಮೇವಿಗೆ ಯಾವುದೇ ನಿರ್ಬಂಧವಿಲ್ಲ ಎಂದಿದ್ದಾರೆ. ರಾಜ್ಯದ ಜನತೆಯ ಬವಣೆ ಏನಿದೆ, ಸಂಕಷ್ಟ ಏನಿದೆ, ಈ ಸಂಕಷ್ಟಕ್ಕೆ ಪರಿಹಾರವನ್ನು ಚುನಾವಣಾ ಆಯೋಗ ರೂಪಿಸಬೇಕು ಅನ್ನುವಂಥ ಒತ್ತಾಯದ ಹಿನ್ನೆಲೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಸೀಟು ಹಂಚಿಕೆ ಅಂತಿಮವಾಗಿದೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಸಿಂಹಪಾಲು ಪಡೆದಿದೆ. ಉದ್ಧವ್ ಬಣ 21 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ 17, ಶರದ್ ಪವಾರ್ ಬಣ 10 ಸ್ಥಾನಗಳಲ್ಲಿ ಕಣಕ್ಕಿಳಿಯಲಿದೆ. ಉತ್ತರ ಪ್ರದೇಶದ ಅಲಿಘರ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಸ್ಪರ್ಧಿಯೊಬ್ಬ ವಿಚಿತ್ರವಾಗಿ ಪ್ರಚಾರ ನಡೆಸುತ್ತಿದ್ದಾರೆ. ಪಂಡಿತ್ ಕೇಶವ್ ದಾಸ್ ಎಂಬ ಸ್ವತಂತ್ರ ಸ್ಪರ್ಧಿಗೆ ಚುನಾವಣಾ ಆಯೋಗ ಚಪ್ಪಲಿಯ ಗುರುತು ನೀಡಿದೆ. ಈ ಹಿನ್ನೆಲೆ ಕೇಶವ್ ದಾಸ್ ಚಪ್ಪಲಿಯ ಹಾರವನ್ನೇ ಹಾಕಿಕೊಂಡು ಪ್ರಚಾರ ನಡೆಸುತ್ತಿದ್ದಾರೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ಗದಗದಲ್ಲಿ ಕುಡಿಯೋ ನೀರಿಗಾಗಿ ರಸ್ತೆಯಲ್ಲೇ ಮಹಿಳೆಯರು ಜಗಳ ಮಾಡಿಕೊಂಡಿದ್ದಾರೆ. ಇತ್ತ ನಮ್ಮ ಮೆಟ್ರೋ ಸಿಬ್ಬಂದಿ ಪ್ರಯಾಣಿಕರೊಬ್ಬರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೆಹಲಿ ಸಿಎಂ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ಗೆ ಜೈಲೇ ಗತಿಯಾಗಿದೆ. ಇಡಿ ಬಂಧನ ಪ್ರಶ್ನಿಸಿ ಅರವಿಂದ್ ಕೇಜ್ರಿವಾಲ್ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅರವಿಂದ್ ಕೇಜ್ರಿವಾಲ್ಗೆ ಹೈಕೋರ್ಟ್ನಲ್ಲೂ ಹಿನ್ನಡೆಯಾಗಿದ್ದು, ಕೇಜ್ರಿವಾಲ್ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಕಿಕ್ ಬ್ಯಾಕ್ ಪಡೆದಿರುವುದರಲ್ಲಿ ಕೇಜ್ರಿವಾಲ್ ಪಾತ್ರ ಇದೆ ಎಂದು ಇಡಿ ಹೇಳಿದೆ. ಬಂಧನವನ್ನು ಕಾನೂನಿನ ಪ್ರಕಾರ ಪರಿಶೀಲಿಸಬೇಕೇ ಹೊರತು ಚುನಾವಣೆಯ ಸಮಯದ ಪ್ರಕಾರ ಅಲ್ಲ ಎಂದು ಹೈಕೋರ್ಟ್ ಹೇಳಿದೆ. ಸಿಎಂ ಆದ ಮಾತ್ರಕ್ಕೆ ಯಾವುದೇ ನಿರ್ದಿಷ್ಟ ಸವಲತ್ತು ಇರುವಂತಿಲ್ಲ. ಕೇಜ್ರಿವಾಲ್ ಇತರರೊಂದಿಗೆ ಪಿತೂರಿ ನಡೆಸಿರುವುದಿಲ್ಲ. ಇಡಿ ಸಂಗ್ರಹಿಸಿರುವ ಮಾಹಿತಿಯಲ್ಲಿ ಬಹಿರಂಗವಾಗಿದೆ ಎಂದು ಕೋರ್ಟ್ ಹೇಳಿದೆ. ದೆಹಲಿ ಸಿಎಂ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ಗೆ ಜೈಲೇ ಗತಿಯಾಗಿದೆ. ದೆಹಲಿ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಆಮ್ ಆದ್ಮಿ ನಿರ್ಧರಿಸಿದೆ. ಇಡಿ ಬಂಧನ ಪ್ರಶ್ನಿಸಿದ್ದ ಕೇಜ್ರಿವಾಲ್ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ದೆಹಲಿ ಮದ್ಯ ನೀತಿ ಅಕ್ರಮದಲ್ಲಿ ನ್ಯಾಯಾಂಗ ಬಂಧನಕ್ಕೊಳಗಾಗಿರುವ ಬಿಆರ್ಎಸ್ ನಾಯಕಿ ಸಂಸದೆ ಕೆ ಕವಿತಾಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇಂದು ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯಕ್ಕೆ ಕವಿತಾರನ್ನ ಹಾಜರುಪಡಿಸಲಾಗಿತ್ತು. ಬಳಿಕ ತೀರ್ಪು ನೀಡಿದ ಕೋರ್ಟ್ ಏಪ್ರಿಲ್ 23ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿದೆ. ಸಿಎಂ ಸಿದ್ದರಾಮಯ್ಯ ಪ್ರಚಾರದ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಜ್ನನ್ನ ಸಿದ್ದಾಪುರ ಠಾಣೆ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ರಿಯಾಜ್ ಪೊಲೀಸರ ಎದುರು ಹೇಳಿಕೆ ಕೊಟ್ಟಿದ್ದಾನೆ. ನನಗೆ ಜೀವ ಬೆದರಿಕೆ ಇದೆ, ಹೀಗಾಗಿ ನಾನು ಗನ್ ಇಟ್ಕೊಂಡಿದ್ದೆ ಎಂದು ಹೇಳಿದ್ದಾನೆ ಎನ್ನಲಾಗಿದೆ. ಎಲೆಕ್ಷನ್ ನೀತಿ ಸಂಹಿತೆ ಜಾರಿಯಾದಾಗ ಶಸ್ತ್ರಾಸ್ತ್ರಗಳನ್ನ ಸಂಬಂಧಿಸಿದ ಠಾಣೆಗಳಲ್ಲಿ ಠೇವಣಿ ಇರಿಸಬೇಕು. ಆದರೆ ಇದರ ಮಧ್ಯೆಯೂ ರಿಯಾಜ್ ಗನ್ ಇಟ್ಕೊಳ್ಳಲು ಪರವಾನಗಿ ಸಿಕ್ಕಿದ್ದು ಹೇಗೆ ಅನ್ನೋ ಪ್ರಶ್ನೆ ಕಾಡ್ತಿದೆ. ಆದರೆ ರಿಯಾಜ್ ಅಹಮದ್ಗೆ ಪೊಲೀಸರು ಗನ್ ಠೇವಣಿಯಿಂದ ವಿನಾಯಿತಿ ನೀಡಿದ್ದಾರೆ. ನಿರ್ದಿಷ್ಟ ಪ್ರಕರಣಗಳಲ್ಲಿ ಗನ್ ಇಟ್ಟುಕೊಳ್ಳಲು ಇಲಾಖೆ ಅನುಮತಿ ಕೊಡುತ್ತೆ. 277 ಶಸ್ತ್ರ ಪರವಾನಗಿದಾರರಿಗೆ ವಿನಾಯಿತಿ ನೀಡಿರುವಂತೆ ಸೈಯದ್ ರಿಯಾಜ್ಗೂ ಪೊಲೀಸ್ ಇಲಾಖೆ ವಿನಾಯಿತಿ ನೀಡಿದೆ. ನಮ್ಮ ಮೆಟ್ರೋದಲ್ಲಿ ಸಿಬ್ಬಂದಿ ದುರ್ವರ್ತನೆ ಮತ್ತೆ ಬಯಲಾಗಿದೆ. ಇತ್ತೀಚೆಗಷ್ಟೇ ರೈತನನ್ನ ಅಪಮಾನಿಸಿದ್ದ ಮೆಟ್ರೋ ಸಿಬ್ಬಂದಿ ಇದೀಗ ಕಾರ್ಮಿಕನಿಗೆ ಅವಮಾನಿಸಿದ್ದಾರೆ. ಬಟ್ಟೆ ಸರಿಯಿಲ್ಲ ಎಂದು ಮೆಟ್ರೋ ಸಿಬ್ಬಂದಿ ತಡೆದು ನಿಲ್ಲಿಸಿದ್ದಾರೆ. ದೊಡ್ಡಕಲಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಶರ್ಟಿನ ಗುಂಡಿ ಹಾಕೊಂಡು ನೀಟಾಗಿ ಬಾ ಅಂತ ಹೇಳಿದ್ದಾರೆ. ಮೆಟ್ರೋ ಸಿಬ್ಬಂದಿ ವರ್ತನೆಗೆ ಜನರಿಂದ ಭಾರೀ ಆಕ್ರೋಶ ವ್ಯಕ್ತವಾಗಿದೆ.